ಹಲೋ ಸ್ನೇಹಿತರೆ, ವರು ವಿತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಚಿನ್ನ ಬೆಳ್ಳಿ ಖರೀದಿ ಮಾಡಲು ಕಾದು ಕೂತಿದ್ದ ಜನರಿಗೆ, ಅದೇ ರೀತಿ ಒಡವೆ ಮೇಲೆ ಇನ್ವೆಸ್ಟ್ ಮಾಡಲು ಯೋಚನೆ ಮಾಡುತ್ತಿರುವ ಗ್ರಾಹಕರಿಗೆ ಇದು ಒಂದು ಉತ್ತಮ ಅವಕಾಶ ಅಂತಲೇ ಹೇಳಬಹುದು. ಹೌದು ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ಚಿನ್ನದ ಬೆಲೆ ಏರಿಕೆಯಾಗುತ್ತಾ ಖರೀದಿದಾರರಿಗೆ ಮುಳ್ಳಾಗಿದ್ದ ಚಿನ್ನದ ಬೆಲೆ ಇದೀಗ ಮತ್ತೆ ಇಳಿಕೆ ಕಂಡಿರುವಂಥದ್ದು. ಹಾಗಾದರೆ ಪ್ರತಿ ಗ್ರಾಮ್ ಚಿನ್ನಕ್ಕೆ ಎಷ್ಟು ರೂಪಾಯಿ ಇಳಿಕೆಯಾಗಿದೆ, ಅದೇ ರೀತಿ ಬೆಳ್ಳಿಯ ಬೆಲೆಯಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ವಿಡಿಯೋ ನೋಡಿ. ಅದೇ ರೀತಿ ಚಿನ್ನದ ಬೆಲೆ ಇನ್ನೂ ಇಳಿಕೆಯಾಗಬೇಕು ಎನ್ನುವವರು ಈ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಏನಿದೆ ನೋಡೋಣ. ಮೊದಲನೆಯದಾಗಿ ಇವತ್ತಿನ 24 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ಗೆ 15,529 ರೂಪಾಯಿ ಇದೆ. ನಿನ್ನೆ 15,578 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ 49 ರೂಪಾಯಿ ಪ್ರತಿ ಗ್ರಾಮ್ಗೆ ಇಳಿಕೆಯಾಗಿದೆ. ಅದೇ ರೀತಿ 10 ಗ್ರಾಮ್ಗೆ 490 ರೂಪಾಯಿ ಇಳಿಕೆಯಾಗಿರುವಂಥದ್ದು. ಅದೇ ರೀತಿ 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ಗೆ 14,235 ರೂಪಾಯಿ ಇದೆ. ನಿನ್ನೆ 14,280 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ 45 ರೂಪಾಯಿ ಪ್ರತಿ ಗ್ರಾಮ್ಗೆ ಇಳಿಕೆಯಾಗಿದೆ ಅಂತಲೇ ಹೇಳ್ಬಹುದು. ಅದೇ ರೀತಿ 10 ಗ್ರಾಮ್ಗೆ 450 ರೂಪಾಯಿ ಇಳಿಕೆ ಕಂಡಿರುವಂಥದ್ದು. ನಂತರ 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ಗೆ 11,647 ರೂಪಾಯಿ ಇರುವಂಥದ್ದು. ನಿನ್ನೆ 11,684 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ 37 ರೂಪಾಯಿ ಇಳಿಕೆ ಆಗಿರುವಂಥದ್ದು. ಅದೇ ರೀತಿ 10 ಗ್ರಾಮ್ಗೆ 370 ರೂಪಾಯಿ ಕಡಿಮೆ ಆಗಿರುವಂಥದ್ದು. ಇದಿಷ್ಟು ಚಿನ್ನದ ಬೆಲೆ. ಆದರೆ ಬೆಳ್ಳಿಯ ಬೆಲೆ ಏನಿದೆ ಅಂತ ನೋಡೋದಾದರೆ ಪ್ರತಿ 1 ಗ್ರಾಮ್ಗೆ 275 ರೂಪಾಯಿ ಇರುವಂಥದ್ದು. ನಿನ್ನೆನೂ ಕೂಡ 275 ರೂಪಾಯಿ ಇತ್ತು. ಬೆಳ್ಳಿಯ ಬೆಲೆಯಲ್ಲಿ ಯಾವುದೇ ಮಹತ್ವವಾದ ಬದಲಾವಣೆ ಆಗಿಲ್ಲ. ಅದೇ ರೀತಿ 10 ಗ್ರಾಮ್ ಬೆಳ್ಳಿಗೆ 2,750 ರೂಪಾಯಿ ಆಗುವಂಥದ್ದು. ಇದಿಷ್ಟು ಇವತ್ತಿನ ಬೆಂಗಳೂರು ಮಾರುಕಟ್ಟೆಯ ಚಿನ್ನ ಹಾಗೂ ಬೆಳ್ಳಿಯ ದರವಾಗಿರುತ್ತದೆ. ಈ ದರವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಳಿಕೆಯಾಗುವ ಸಾಧ್ಯತೆ ಇದೆ. ಆದುದರಿಂದ ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ಹೆಚ್ಚಿನ ಒಡವೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲು ಹೋಗಬೇಡಿ. ಧನ್ಯವಾದಗಳು.